ಅವರು ಮಂಜೂರು ಮಾಡಿಲ್ಲ ಅಂದ್ರೆ ನಿಮಗೆ ಕೊಡಕ್ ಬರ್ತಾ ಇಲ್ಲ. ರೆವಿನ್ಯೂನಲ್ಲಿ 10 ವರ್ಷ 15 ವರ್ಷ ಹೋರಾಟ ಮಾಡೋದು ಒಂದಿನ ಹೇಳ್ತೀನಲ್ಲ ಮಾಡ್ಕೊಂಡು ಬಂದಿರೋದ್ರ ಊಟ ಹಂಚಿ ಅಂತ ಬಿಬಿಎಂಪಿ ನೀವು ಇನ್ನೂ 12 ವರ್ಷ ಆದ್ರೂ ಕೊಡ್ತಿಲ್ಲ. 2 ಲಕ್ಷ ಬಿಬಿಎಂಪಿಯವರಿಗೆ ಸ್ಯಾಂಕ್ಷನ್ ಆಗಿದೆ 2016ರಲ್ಲಿ. ಇಲ್ಲಿವರೆಗೂ ಉಳಿಸಿ ಅದನ್ನ ಯಾವ್ದಾದಕ್ಕೂ ಬಳಸ್ಕೊಂಡು ಇವಾಗ ಜನನ್ನ ಬೀದಿ ಪಾಲ್ ಮಾಡೋಂಥ ಕೆಲಸ ಆಗಿದೆಯಲ್ಲ ಸರ್. ಅಲ್ಲಿ ಜನಕ್ಕೆ ನೀರಿಲ್ಲ, ಏನೂ ಇಲ್ಲ, ಚೇಂಬರ್ ಇಲ್ಲ, ಸ್ಯಾನಿಟರಿ ಇಲ್ಲ, ಹೆಂಗ್ ಬದಬೇಕು? ಜನ ಮನುಷ್ಯರ ಪ್ರಾಣಿಗಳ ಸರ್. ಸ್ನೇಹಿತರೆ, ಏನು ಕೆಂಬತ್ತಳ್ಳಿ ಸರ್ವೆ ನಂಬರ್ 55ರಲ್ಲಿ ಆಶ್ರಯ ಯೋಜನೆಗೆ ಮಂಜೂರಾಗಿರುವಂಥ ಜಾಗದಲ್ಲಿ ಬಡವರು ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾವೆ. ವಾಸ ಮಾಡ್ತಾ ಇರ್ತಕ್ಕಂಥ ಜನಗಳಿಗೆ ಕನಿಷ್ಠ ನಾವು ಕೇಳೋದು ಮೂಲಭೂತ ಸೌಲಭ್ಯಗಳು. ಮನುಷ್ಯ ಬದುಕಬೇಕಾದ್ರೆ ಕನಿಷ್ಠ ಕುಡಿಯುವ ನೀರಿನ ವ್ಯವಸ್ಥೆ ಬೇಕು, ವಿದ್ಯುತ್ ಶಕ್ತಿ ವ್ಯವಸ್ಥೆ ಬೇಕು, ರಸ್ತೆ ಬೇಕು, ಚರಂಡಿ ಬೇಕು. ಈ ಥರದ ಕನಿಷ್ಠ ಮನುಷ್ಯ ಬದುಕಲು ಬೇಕಾದಂಥ ಮೂಲಭೂತ ಸೌಲಭ್ಯಗಳು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಯಾವುದೇ ವ್ಯಕ್ತಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾವೆ, ಯಾವುದೇ ಜಮೀನಾಗಿರಲಿ, ಆತನಿಗೆ ಕನಿಷ್ಠ ಬದುಕಲು ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನ ಸರ್ಕಾರ ಕೊಡಬೇಕು ಅಂತ ಆದೇಶ ಇದೆ. ಆ ಥರದ ಯಾವುದೇ ಆದೇಶನೂ ಕೂಡ ನಮ್ಮ ಸರ್ಕಾರದ GBA ದಕ್ಷಿಣ ವಿಭಾಗದ ಅಧಿಕಾರಿಗಳು ತಲೆ ಕೆಡಿಸ್ಕೋತಾ ಇಲ್ಲ. ಅಷ್ಟೇ ಅಲ್ಲ, ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ ಆದೇಶನೂ ಕೂಡ ಆಗಿದೆ. ಉಚ್ಚ ನ್ಯಾಯಾಲಯದಲ್ಲಿ ಇವರಿಗೆಲ್ಲ ಮೂಲಭೂತ ಸೌಲಭ್ಯ ಕಲ್ಪಿಸಿಕೊಡಿ ಅಂತ ಆದೇಶ ಆಗಿದೆ. ಅದನ್ನು ಕೂಡ ಅವರಿಗೆ ಪರಿಗಣನೆಗೆ ತಗೊಂಡು ಜನರ ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಕೆಲಸ ಮಾಡ್ತಾ ಇಲ್ಲ. ಈ ನಿಟ್ಟಲ್ಲಿ ಆ ಭಾಗದಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇರತಕ್ಕಂಥ ಎಲ್ಲ ಬಡವರು ಕೂಡ ತಮ್ಮ ದುಡಿಮೆಯನ್ನು ಬಿಟ್ಟು ಇವತ್ತು GBA ಕಚೇರಿಗೆ ಬಂದು ನಮಗೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನ ಕೊಡಲೇಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಕಮಿಷನರ್ನ ಭೇಟಿ ಮಾಡಿ ಇವತ್ತು ಮನವಿ ಕೊಡೋದಕ್ಕೆ ಬಂದರೆ. ಆದರೆ ಕಾರಣಾಂತರಗಳಿಂದ ಕಮಿಷನರ್ ಸಿಗದೇ ಇರೋದರಿಂದ ಅಪರ ಕಮಿಷನರ್ ಅವರು ನಮ್ಮ ಮನವಿನ ಸ್ವೀಕರಿಸಿ ಆದಷ್ಟು ಬೇಗ ಕಮಿಷನರ್ಗೆ ಹೇಳಿ ಒಂದು ಸಭೆ ಕರೆಸಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ, ಆದಷ್ಟು ಬೇಗ ನಿಮಗೊಂದು ಸಭೆ ಫಿಕ್ಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ನಂಬಿಕೆ ಇಟ್ಟು ನಾವು ಮನವಿನ ಅಲ್ಲಿ ಕೊಟ್ಟಿದ್ದೇವೆ. ಆದಷ್ಟು ಬೇಗ ನಮ್ಮ ಜನರ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಲಿ ಅಂತ ನಾನು ಈ ಮೂಲಕ ಇಲ್ಲಿ ಬಂದಿರತಕ್ಕಂಥ ಎಲ್ಲ ತಾಯಂದಿರ ಪರವಾಗಿ, ಎಲ್ಲ ಅಣ್ಣ ತಮ್ಮಂದಿರ ಪರವಾಗಿ ನಾನು ಒತ್ತಾಯ ಮಾಡ್ತೇನೆ. ಇವತ್ತು ಹಲವಾರು ಬಾರಿ ಮನವಿ ಕೊಟ್ಟಿದ್ದೀವಿ. ಇವತ್ತು ಮೌನವಾಗಿ ಬಂದು ಕೂತು ಒಂದು ಮನವಿ ಕೊಟ್ಟಿದ್ದೀವಿ. ಇದಕ್ಕೆ ಅವರು ಸ್ಪಂದಿಸಿ ಮೀಟಿಂಗ್ ಕರೆದಿಲ್ಲ ಅಂದರೆ ನೆಕ್ಸ್ಟು ಇದೇ ಜಾಗದಲ್ಲಿ ಟಮಟೆ ಚಳವಳಿ ಮಾಡ್ತೀವಿ, ಭಾರಿ ಬಹಿರಂಗವಾಗಿ ಹೋರಾಟ ಮಾಡ್ತೀವಿ. ಇಲ್ಲ ಫ್ರೀಡಮ್ ಪಾರ್ಕಲ್ಲಿ ಸಾವಿರಾರು ಜನ ಸೇರಿ ಅಲ್ಲೂ ಹೋರಾಟ ಮಾಡ್ತೀವಿ. ನಮ್ಮ ಆ ಜನಕ್ಕೆ ಮೂಲಭೂತ ಸೌಕರ್ಯ ಸಿಕ್ಕಲೇಬೇಕು. ಇಲ್ಲ ಅಂದರೆ ಮುಂದಿನ ವಿಷಯ ಏನಂದರೆ ಹೋರಾಟದ ಮುಖಾಂತರನೇ ನಾವು ಉತ್ತರ ಕೊಡ್ತೀವಿ. 8 ಕೋಟಿ 2 ಲಕ್ಷ ಫಸ್ಟೇ 16ರಲ್ಲಿ ರಿಲೀಸ್ ಆಗಿದೆ. ಅದು 8 ಕೋಟಿ 20 ಲಕ್ಷ ಅದನ್ನು ಇವ್ರು ಬಾಯಿಗೆ ಹಾಕ್ಕೊಂಡ್ಬಿಟ್ಟವ್ರೆ, ಎಲ್ಲ ತಿಂದು ನೀರು ಕುಡಿದ್ಬಿಟ್ಟವ್ರೆ ಯಾವ್ಯಾವುದಕ್ಕೋ ಬಳಸ್ಕೊಂಡು. ಇವತ್ತು ಆ 8 ಕೋಟಿ ಸ್ಯಾಂಕ್ಷನ್ ಆಗಿರೋದು ಬಿಟ್ಟು ಈ ಬಡ ಜನರು ರಕ್ತ ಬೆವರು ನೀರು ಸುರಿಸಿ ಹೌಸ್ ಕೀಪಿಂಗ್ಗಳು ಕೆಲಸ ಮಾಡಿ ಇವತ್ತು ಈ ಜನ ತಂದು ಆ ಹಣ ಹಾಕಿ ಇವತ್ತು ಅದೆಲ್ಲ ಮಾಡಿ ರಸ್ತೆ ಚರಂಡಿ ಆ ರಸ್ತೆಗಳು ಮಾಡಿಕೊಂಡು ಆ ಒಂದು ಕುಡಿಯೋ ನೀರು ವ್ಯವಸ್ಥೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಇವತ್ತು ಒಂದು ಗೂಡು ಕಟ್ಕೊಂಡಿದ್ದಾರೆ. ಕರೆಂಟು ಮುಖ್ಯವಾಗಿ ಬೇಕಾಗಿರೋದು, ಕರೆಂಟು, ರಸ್ತೆ, ಒಳಚರಂಡಿ, ನೀರು ಇಷ್ಟು ಮಾಡಿಕೊಟ್ಟಿಲ್ಲ ಅಂದರೆ ಮುಂದಿನ ತೀರ್ಮಾನ ಸರ್ಕಾರದ ಮುಂದೆ ಅಲ್ಲಿ ನಾವೆಲ್ಲಿ ಕೊಡಬೇಕೋ ಮನವಿ ಅಲ್ಲಿ ಕೊಡೋದಕ್ಕೆ ತೀರ್ಮಾನ ಎಲ್ಲ ನಮ್ಮ ಸಂಘಟಕರು ಸೇರಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲಿ ನಾವು ತೀರ್ಮಾನ ತೊಗೊಬೇಕೋ ಅಲ್ಲಿ ತೊಗೊತೀವಿ. ಪಿಲ್ಗಾನಹಳ್ಳಿ ಗ್ರಾಮದಲ್ಲಿ ಕೆಂಬತ್ತಳ್ಳಿ ಗ್ರಾಮದಲ್ಲಿ ಇವತ್ತು ಸುಮಾರು ಎಲ್ಲ ದಲಿತ ಕುಟುಂಬಗಳು ಸುಮಾರು 10 ವರ್ಷಗಳಿಂದ ಹೋರಾಟಗಳನ್ನು ಮಾಡಿ 10ರಿಂದ 20 ವರ್ಷಗಳ ಹೋರಾಟ ಮಾಡಿದರೂ ಕೂಡ ಇವತ್ತು ಸರ್ಕಾರಗಳು ಯಾವುದೇ ಕೂಡ ಗಮನ ಹರಿಸ್ತಾ ಇಲ್ಲ. ಇವತ್ತು ಸರ್ಕಾರಗಳು ಹೇಳ್ತಾ ಇದ್ದಾವೆ ಎಲ್ಲಿ ದಲಿತ ಕುಟುಂಬಗಳಿದೆಯೋ ಎಲ್ಲಿ ಬಡವರು ವಾಸ ಮಾಡ್ತಾ ಇದ್ದಾರೋ ಅಂಥ ಜಾಗಗಳಲ್ಲಿ ಎಲ್ಲ ಥರದ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ಬೇಕು ಅಂತೇಳಿ ಇವತ್ತು ಸರ್ಕಾರಗಳು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕೂಡ ಆದೇಶ ಮಾಡ್ತಾರೆ. ಆದರೂ ಕೂಡ ಬರೀ ಆಶ್ವಾಸನೆ ಮಾತ್ರ ಕೊಡ್ತಾ ಇದ್ದಾರೆ.
ಇವತ್ತು ಪ್ರಾಣಿ ಪಕ್ಷಿಗಳು ಮತ್ತು ಹಾವುಗಳು ವಾಸ ಮಾಡುವಂಥ ಜಾಗದಲ್ಲಿ ಇವತ್ತು ದಲಿತರು ವಾಸ ಮಾಡ್ತಾ ಇದ್ದಾರೆ. ಅಂಥ ಒಂದು ಪರಿಸ್ಥಿತಿ ಇದ್ದರೂ ಕೂಡ ಇವತ್ತು ಯಾವುದೇ ಸರ್ಕಾರಗಳು ಕೂಡ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಹಂತ ಹಂತವಾಗಿ ಇವತ್ತು ಹೋರಾಟಗಳನ್ನು ಮಾಡಿಕೊಂಡು ಈ ಒಂದು ಶಾಂತಿಯುತ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮಗೇನಾದರೂ ಈ ಒಂದು ದಲಿತ ಕುಟುಂಬಗಳಿಗೆ ಬಡ ಜನತೆಗೆ ನ್ಯಾಯ ಸಿಕ್ಕಿಲ್ಲ ಅಂತ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ. ಹಂತ ಹಂತವಾಗಿ ಹೋರಾಟವನ್ನು ಮಾಡೇ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಯಾವ ಸಂಘಟನೆ? ಇವತ್ತು ಸೌತು ಕಮಿಷನರ್ ಮುಂದೆ ಇವತ್ತು ಇಷ್ಟು ಜನ ಸೇರಿರೋದು ನೋಡಿದ್ರೆ ಇವ್ರು ಯಾರು ಐಷಾರಾಮಿ ಜೀವನ ಮಾಡೋದಕ್ಕೆ ಅಥವಾ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ಳೋದಕ್ಕೆ ಅಥವಾ ಸದಾಶಿವನಗರದಲ್ಲಿ ITBT ಕಂಪ್ನಿಗಳಲ್ಲಿ ಇವ್ರು ಯಾರೂ ಸೈಟ್ ಕೇಳೋಕ್ಕೆ ಬರಲಿಲ್ಲ. ತನ್ನ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಸೂರು ಬೇಕು ಅಂಥೇಳಿ ಸೂರು ಕೇಳೋದಕ್ಕೆ ಬಂದಿದ್ದಾರೆ. ಇವರ ವಿರುದ್ಧ ಉಗ್ರವಾದಂಥ ದೊಡ್ಡ ಮಟ್ಟದ ಹೋರಾಟವನ್ನು ಕೈಗೆತ್ಕೋಬೇಕಾಗುತ್ತೆ. ಒಂದು, ಇದೇ ಶುಕ್ರವಾರ ನಾವು ಗೃಹ ಮಂತ್ರಿ G. ಪರಮೇಶ್ವರ ಉಪಮುಖ್ಯಮಂತ್ರಿಗಳು ಅವ್ರ ಹತ್ರ ನಾವು ಒಂದು ಪರ್ಮಿಷನ್ ತೊಗೊಂಡಿದ್ದೀವಿ. ಇದೇ ವಿಚಾರದಲ್ಲಿ ಎಲ್ಲ ಸಂಘಟನೆ ನಾಯಕರುಗಳು ಶುಕ್ರವಾರ ನಾವು ಪರಮೇಶ್ವರ್ ಅವ್ರನ್ನ ಭೇಟಿ ಆಗ್ತೀವಿ. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ, ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಾರೆ, ಮುಖ್ಯಮಂತ್ರಿಗಳಾಗಿರ್ತಾರೆ, ಅವರ ಕೈ ಕೆಳಗಡೆ ಇರುವಂಥ ಚೇಲಗಳು ಮಾಡಬಾರ್ದೇ ಇರೋ ಕೆಲಸಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅದು ಮುನ್ನೋಟಕ್ಕೂ ನಮಗೆ ಕಾಣಿಸ್ತಾ ಇದೆ. ಹಂಗಾಗಿ ಅವರ ಗಮನಕ್ಕೆ ತಂದು ಸರ್ಕಾರದ ಅಧಿನಿಯಮದ ಅಧಿಕಾರಿಗಳಿಗೆ ಈ ಒಂದು ವಿಚಾರಗಳನ್ನು ಅಲ್ಲಿ ಇಟ್ಟು ಈ ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ.